ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 304 ಪಾಯಿಂಟ್ಸ್ ಡೌನ್ ಆಗಿ 60,353 ಕ್ಲೋಸ್ ಆದರೆ ನಿಫ್ಟಿ 51 ಪಾಯಿಂಟ್ಸ್ ಡೌನ್ ಆಗಿ 17,992 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 350 ಪಾಯಿಂಟ್ಸ್ ಡೌನ್ ಆಗಿ 42,608 ಕ್ಲೋಸ್ ಆಗಿದೆ. ಇವತ್ತು FISು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 1,449 ಕ್ರೋರ್ಸ್ ಸೆಲ್ ಮಾಡಿದ್ರೆ DISು 773 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್ ಓಪನಿಂಗ್ ಸ್ವಲ್ಪ ಗ್ಯಾಪ್ ಅಪ್ನಲ್ಲಿ ಆಗ್ತಾ ಇದ್ರು ಓಪನಿಂಗಿಂದಾನು ಪ್ರೀವಿಯಸ್ಲಿ ಇರುವಂಥ ರೆಸಿಸ್ಟೆಂಟ್ ರೇಂಜಿಂದ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಅಲ್ಲಿಂದ ಹೈಸಿಂದ ಮೋರ್ ದ್ಯಾನ್ 200 ಪಾಯಿಂಟ್ಸ್ ಹತ್ರ ನಿಫ್ಟಿ, ನಿಯರ್ಲಿ 800 to 900 ಪಾಯಿಂಟ್ಸ್ ಹತ್ರ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನು ಹೈಸಿಂದ ಕಾಣಿಸಿದೆ. ಬಟ್ ಸಡನ್ ಆಗಿ ಅರೌಂಡ್ 115 ಮೀನ್ಸ್ ಸೆಕೆಂಡ್ ಹಾಫ್ ಇಂದಾನು ಮಾರ್ಕೆಟಲ್ಲಿ ಬೈಯಿಂಗ್ ಆಕ್ಟಿವಿಟಿ ಅಂಡ್ ಪರ್ಟಿಕ್ಯುಲರ್ ಆಗಿ ನಿಫ್ಟಿ 18,000 ಮಾರ್ಕ್ ಹತ್ರ ಕ್ಲೋಸ್ ಆಗ್ತಾ ಇರೋದು. ಇವತ್ತು ಎಕ್ಸ್ಪೈರಿನಲ್ಲಿ 18,000 ಬಿಲೋ ಕ್ಲೋಸ್ ಆದರೆ 18,000 ಹತ್ರನೇ ಕ್ಲೋಸ್ ಆಗುತ್ತಂತ ಪುಟ್ ಆಪ್ಷನ್ ಸೆಲ್ ಮಾಡಿರೋರಿಗೆ ಒಂದು ಬಿಗ್ ಸರ್ಪ್ರೈಸ್ ಅಡ್ವಾಂಟೇಜ್ ಅಂತೂ ಸಿಕ್ಕಿದೆ. ಬಟ್ ಎನಿವೇ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ಲಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಡೈರೆಕ್ಷನಲ್ಲಿ ಸೆಲ್ಲಿಂಗ್ ಕಾಣಿಸ್ತಾ ಇದೆ. ಫಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಫೆಡ್ ಅವರು FOMC ಅವರು ಮಿನಿಟ್ಸ್ ಅಪ್ಡೇಟ್ ಆಗಿದೆ. ಪ್ರೀವಿಯಸ್ಲಿ ಇರುವಂಥವ್ರ ಫೆಡ್ ಮೀಟಿಂಗ್ಸ್ ರಿಲೇಟೆಡ್ ಆಗಿ ಅವ್ರು ಏನು ಮಾತಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರುತ್ತೆ ಅಂತ ಅಂದ್ಕೊಂಡಿದ್ವಲ್ವಾ, ಅವರು ಕ್ಲಿಯರ್ ಆಗಿ ಫೆಡ್ ಅವರು ಈ 2023ನಲ್ಲಿ ರೇಟ್ ಕಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ, ಎಕಾನಮಿ ಲೈಕ್ ಈ ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದ್ರು, ಈವನ್ ಗ್ರೋತ್ ಸ್ಲೋ ಆಗ್ತಾ ಇದ್ರು ನಾವು ಬಡ್ಡಿ ರೇಟ್ಗಳನ್ನು ಕಮ್ಮಿ ಮಾಡಬೇಕಂತ ಯೋಚನೆದಲ್ಲಿ ಇಲ್ಲ ಅಂತ, 2% ಇನ್ಫ್ಲೇಷನ್ ಬರಬೇಕು ಅನ್ನೋ ಥರ ಸ್ವಲ್ಪ ಹಾರ್ಷಾಗಿ ಹಾಕಿಶಾಗೆ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಮಾರ್ಕೆಟ್ಗೆ ಕ್ಲಿಯರಾಗಿ ಹೇಳ್ತಿರೋ ಥರ ನಮ್ಮ ಹತ್ರದಿಂದ ಪಾಸಿಟಿವಿಟಿ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾವು ಯಾವ ಪಾಸಿಟಿವ್ ಥರನ ಆ್ಯಕ್ಷನ್ ತಗೊಳ್ಳಲ್ಲ ಅಂತ, ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾನೆ ಇರ್ತೀವಿ ಅಂತ, ನಮಗೆ ಆ 2% ಇನ್ಫ್ಲೇಷನ್ ಬರೋವರೆಗೂ ನಾವು ಎಕಾನಮಿ ರಿಲೇಟೆಡ್ ಆಗಿ ಇವನ್ ಇಂಪ್ಯಾಕ್ಟ್ ಆಗ್ತಿದ್ರು ನಾವು ಹಿಂದಕ್ಕೆ ತಗೊಳ್ಳಲ್ಲ ಅಂತರ ಸ್ಟೇಟ್ಮೆಂಟ್ಸು ಫೆಡ್ ಅವರಿಂದ ಬರ್ತಾ ಇರೋದು. ಆ್ಯಕ್ಚುಲಿ ಈ ಅಪ್ಡೇಟ್ಸಿಂದ US ಮಾರ್ಕೆಟ್ಸು ಸಡನ್ ಆಗಿ ಡಿಪ್ ಆಗಿವೆ. ಇವೆಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಆಗಿರೋದ್ರಿಂದ US ಸ್ಟಾಕ್ ಮಾರ್ಕೆಟ್ಸು ಫಾಲ್ ಆಗಿದೆ. ಆದರೆ ಆ ಥರ ಫಾಲ್ ಆದಮೇಲೆ ಸ್ವಲ್ಪ ಟೈಮಿಂದ ಅಗೈನ್ ಮಾರ್ಕೆಟ್ನಲ್ಲಿ ರಿಕವರಿ ಕಾಣಿಸಿದೆ. ಇದಕ್ಕೆ ಲಾಜಿಕ್ ನಿನ್ನೆ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಆಲ್ರೆಡಿ ಪ್ರೀ ಪೊಸಿಷನ್ ನೆಗೆಟಿವ್ ಆಗೇ ಇತ್ತು. ಲಾಸ್ಟ್ 2 ಟ್ರೇಡಿಂಗ್ ಸೆಷನಿಂದ ಮಾರ್ಕೆಟ್ ಫಾಲ್ ಆಗಿದೆ. ಅಷ್ಟು ಮಾರ್ಕೆಟ್ ಫಾಲ್ ಆದಮೇಲೂ ಈವನ್ ನೆಗೆಟಿವ್ ಅಪ್ಡೇಟ್ಸ್ ಬರ್ತಿದ್ರೆ ಆ ಫಾಲ್ನು ಪ್ರೀವಿಯಸ್ಲಿ ಇರುವಂಥ ಇವೆಂಟ್ ಟ್ರ್ಯಾಕ್ ಮಾಡ್ತಾ ಆ ಇವೆಂಟ್ಗೋಸ್ಕರ ಬಿಲ್ಡ್ ಮಾಡಿರೋಂಥ ಪೊಸಿಷನ್ಸು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ಅನ್ವೈಂಡ್ ಮಾಡ್ಕೊತಾರೆ. ಅದರಿಂದ ಇವೆಂಟ್ ಆದಮೇಲೆ ಪ್ರೀವಿಯಸ್ಲಿ ಶಾರ್ಟ್ ಪೊಸಿಷನ್ನ ಬಿಲ್ಡ್ ಮಾಡಿರೋರು ಎಕ್ಸಿಟ್ ಆಗೋ ಪ್ರಯತ್ನ. US ಮಾರ್ಕೆಟ್ಸು ಫಸ್ಟ್ ಫಾಲ್ ಆದ್ರೂ ನೆಕ್ಸ್ಟ್ ಅಲ್ಲಿಂದ ರ್ಯಾಲಿ ಆಗ್ತಾ ಓವರಾಲ್ ಆಗಿ US ಮಾರ್ಕೆಟ್ಸು ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಆ್ಯಂಡ್ ಈವನ್ ಏಷ್ಯನ್ ಮಾರ್ಕೆಟ್ಸು ಗ್ರೀನಲ್ಲಿ ಇರ್ತಾ ಇರೋದು. ಆ್ಯಂಡ್ ಈವನ್ ಅದರಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ನ ರೆಪ್ರೆಸೆಂಟ್ ಮಾಡುವಂಥ SGF ನಿಫ್ಟಿನೂ ಮಾರ್ಕೆಟ್ ಒಂದು ಗ್ರೀನ್ ಸ್ಟಾರ್ಟ್ ಇರತ್ತದ ಇಂಡಿಕೇಶನ್ ಕೊಟ್ಟಿದೆ. ಬಟ್ ಮಾರ್ಕೆಟ್ ಓಪನ್ ಆದಾಗಿಂದನೂ ಆ ಗೈನ್ಸ್ನ ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗದೆ ಇಂಟ್ರಾಡೇನಲ್ಲಿ ಒಂದು ಸಿಗ್ನಿಫಿಕೆಂಟ್ ಫಾಲ್ಗೆ ನಮ್ಮ ಮಾರ್ಕೆಟ್ ಫಾಲ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಮಾರ್ಕೆಟ್ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ನಾನಂತೂ ಇಲ್ಲಿವರೆಗೂ ತಗೊಂಡಿರೋಂಥ ಸ್ಟ್ಯಾಂಡ್ನ ಈ ಥರ ಇಷ್ಟೊಂದು ಫಾಲ್ ಬಂದ ಮೇಲೆ 17,800 to 18,240 ರಿಕವರಿ ಇದೆ ಅಲ್ವಾ, ಈ ರಿಕವರಿ ಇದೇ ಥರ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಟ್ ಈ ರಿಕವರಿ ಎಕ್ಸಾಕ್ಟ್ಲಿ 18,240 ಲೆವೆಲ್ ಹತ್ರ ಬಂದ ಮೇಲೆ ಫೇಡ್ ಔಟ್ ಆಗಿ ಡೌನ್ ಸೈಡ್ಗೆ ಕರೆಕ್ಟ್ ಆಗ್ತಿದೆ. ನಾನು ಪರ್ಸನಲಿ ನೋಡ್ತಿರೋದು 17,950 ಬಿಲೋ 17,950 ಇಂಟ್ರಾಡೇ ಅಂತೂ ಹೋಗಿದೆ, ಆದರೆ ಕ್ಲೋಸಿಂಗ್ ಅಲ್ಲಿ ನಡೆದಿಲ್ಲ. ಅದರಿಂದ ಇಫ್ ಇನ್ ಕೇಸ್ 17,950 ಬಿಲೋ ನಾಳೆ ಮಾರ್ಕೆಟ್ ಏನಾದರೂ ಸಸ್ಟೈನ್ ಆಗ್ತಾ ಇದ್ರೆ ಆರ್ ಇವನ್ ಕ್ಲೋಸ್ ಆಗ್ತಾ ಇದ್ರು ನಾನು ಫರ್ದರ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ನೋಡ್ಬೇಕಂತ ಅನ್ಕೊಂತಿದ್ದೀನಿ. ಇದರ ರಿಲೇಟೆಡ್ ಆಗಿ ನಾನು ಅನ್ಕೊಂತಿರೋಂಥ ಇಂಪಾರ್ಟೆಂಟ್ ಲೆವೆಲ್ಸ್ 18,300 ರೀಸೆಂಟ್ ಟೈಮ್ಸಲ್ಲಿ ನಮಗೊಂದು ಹೈ ಫಾರ್ಮ್ ಮಾಡಾದ್ಮೇಲೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆ್ಯಂಡ್ ಆ ಸೆಲ್ ಆಫ್ ಆದಮೇಲೆ ಬರ್ತಿರೋಂಥ ರಿಕವರಿ, ಆ ರಿಕವರಿ ಏನು 18,300 ಲೆವೆಲ್ ಹತ್ರ ಫೇಡ್ ಔಟ್ ಆಗಿದೆ ಅಲ್ವಾ. ಅದರಿಂದ ಅನ್ಲೆಸ್ ಮಾರ್ಕೆಟ್ 18,300 ಲೆವೆಲ್ ಅಬೋವ್ ಹೋಗಿ ಸಸ್ಟೈನ್ ಆಗದಿರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ಶಾರ್ಟ್ ಕವರಿಂಗ್ ಪಾಸಿಬಿಲಿಟಿ ಇಲ್ಲ. ಬಿಕಾಸ್ ಈ ಟೈಮಲ್ಲಿ ಸ್ಟಾರ್ಟಿಂಗಿಂದಾನು 47% ಅದರ ಶಾರ್ಟ್ ಪೊಸಿಷನ್ನ ಆರ್ ಶಾರ್ಟ್ಸ್ನ ಮೈಂಟೈನ್ ಮಾಡ್ತಿರೋಂಥ FISು ಪ್ರೆಸೆಂಟು 64% ಶಾರ್ಟ್ ಕಾಂಟ್ರಾಕ್ಟ್ಸ್ನ ಮೈಂಟೈನ್ ಮಾಡ್ತಿದ್ದಾರೆ. ಶಾರ್ಟ್ ಪೊಸಿಷನ್ಸು ಮಾರ್ಕೆಟಲ್ಲಿ ಬೆಳೆದಿದೆ. ಸೊ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಎಲಿಮೆಂಟ್ಸ್ ಏನಾದರೂ ಇದೆಯಾ ಅಂದರೆ ಎಸ್ ಇದೆ. ಕ್ರೂಡ್ ಆಯಿಲ್ ಫಾಲ್ ಆಗ್ತಿದೆ. ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲಿ 10% ಫಾಲ್ ಆಗಿದೆ. ಇದಕ್ಕೆ ರೀಸನ್ ಚೈನಾ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ವೀಕ್ ಆಗಿರ್ತಾ ಇರೋದು ಆ್ಯಂಡ್ ಗ್ಲೋಬಲ್ ಎಕಾನಮಿ ರಿಲೇಟೆಡ್ ಆಗೂ ಗ್ರೋತ್ ಸ್ಲೋ ಡೌನ್ ಆಗ್ತಿದ್ರೆ, ಮ್ಯಾನುಫ್ಯಾಕ್ಚರ್ ಆಕ್ಟಿವಿಟಿ ಇವೆಲ್ಲ ಸ್ಲೋ ಡೌನ್ ಆಗ್ತಾ ಇದ್ರೆ ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತಲ್ವ, ಅದರಿಂದ ಡಿಮ್ಯಾಂಡ್ ಕಮ್ಮಿ ಆಗಿ ಪ್ರೈಸಸ್ ಫಾಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸು ಕ್ರೂಡ್ ಆಯಿಲ್ ಪ್ರೈಸಸ್ನ ಡೌನ್ ಸೈಡ್ಗೆ ಪುಷ್ ಮಾಡ್ತಾ ಇದ್ರೆ, ಯುರೋಪಲ್ಲೂ ಇರಬೇಕಾಗಿರೋಂಥ ಟೆಂಪ್ರೇಚರ್ಸ್ಗಂದ್ರೂ ಇನ್ನೂ ಜಾಸ್ತಿ ಟೆಂಪ್ರೇಚರ್ ಇರ್ತಾ ಇರೋದು, ಯುರೋಪಲ್ಲೂ ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್
ಓವರಾಲ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ನ ಡೌನ್ ಸೈಡ್ಗೆ ತಗೊಂಡು ಹೋಗ್ತಿದೆ. ಇಂಡಿಯಾ ತರ ಕಂಟ್ರೀಸ್ಗೆ ಇದು ಪಾಸಿಟಿವ್ ನ್ಯೂಸ್. ಅಂಡ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ FIs ಕಂಟಿನ್ಯೂಸ್ಲಿ ಸೆಲ್ ಮಾಡ್ತಾನೆ ಬರ್ತಿದ್ದಾರೆ. ಲಾಸ್ಟ್ 9 ಟ್ರೇಡಿಂಗ್ ಸೆಷನ್ ಇಂದ ಆಲ್ಮೋಸ್ಟ್ ಡಿಸೆಂಬರ್ 27 ಇಂದ ಐ ಥಿಂಕ್ 10,000 crores ಹತ್ರ ಅವರು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಇದಕ್ಕೆ ಜೊತೆಗೆ ಅಮೆಜಾನ್ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಬರ್ತಿದೆ. ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 18,000 ಜಾಬ್ಸ್ ಹತ್ರ ಅನದರ್ ರೌಂಡ್ ಇವರು ಜಾಬ್ ಕಟ್ಸ್ ಇರುತ್ತೆ ಅಂತ ಅಮೆಜಾನ್ CEO ಅವರು ಅಫಿಷಿಯಲ್ ಆಗಿ ಕ್ಲಾರಿಫೈ ಮಾಡ್ತಾ ಇರೋದು. ಇನ್ನೂ ಜಾಬ್ ಕಾರ್ಡ್ಸ್ ಕಮ್ಮಿ ಆಗ್ತಿಲ್ಲ. ಇನ್ನು ಬಿಗ್ ಟೆಕ್ ಕಂಪನೀಸ್ ಎಲ್ಲಾನು ಅವರ IT ಎಂಪ್ಲಾಯ್ಸ್ ಮೇಲೆ ಸ್ಟಾಫ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ರಿಮೂವ್ ಮಾಡೋಕ್ಕೆ ನೋಡ್ತಿರೋ ಥರ ಡೇಟಾ ಅಂತೂ ಅಪ್ಡೇಟ್ ಆಗ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಬಜಾಜ್ ಫಿನ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಜಾಜ್ ಫೈನಾನ್ಸ್ ಹಾಗೆ ಬಜಾಜ್ ಫಿನ್ಸರ್ವ್ ಎರಡೂ ಇಂಟ್ರಾಡೇ ಸೆಷನಲ್ಲಿ ಬಜಾಜ್ ಫೈನಾನ್ಸ್ ಅಂತೂ 7%, ಬಜಾಜ್ ಫಿನ್ಸರ್ವ್ ಅಂತೂ ಮೋರ್ ದೆನ್ 5% ಕರೆಕ್ಟ್ ಆಗಿದೆ. ಅಷ್ಟೊಂದು ವೀಕ್ ಆಗಿದೆಯಾ ಡೇಟಾ? ಫ್ರೆಂಡ್ಸ್, ಇವೆರಡು ಸ್ಟಾಕ್ ಕರೆಕ್ಟ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಜಾಜ್ ಫೈನಾನ್ಸ್ ಅವ್ರು ಪೋಸ್ಟ್ ಮಾಡ್ತಿರೋವಂಥ ಬಿಸ್ನೆಸ್ ಅಪ್ಡೇಟ್. ಆ ಬಿಸ್ನೆಸ್ ಅಪ್ಡೇಟಲ್ಲಿ ಇರುವಂಥ ಪಾಸಿಟಿವ್ಸ್ನ ಫಸ್ಟ್ ತಿಳ್ಕೊಳ್ಳೋಣ. ಇವರ ಕಸ್ಟಮರ್ ಗ್ರೋತು ಓವರಾಲ್ ಆಗಿ ಇವರ ಹತ್ರ ಪ್ರೆಸೆಂಟು 6.6 crores ಕಸ್ಟಮರ್ಸ್ ಇದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲೂ ನಿಯರ್ಲಿ 5% ಇಂಪ್ರೂವ್ ಇದೆ. ಸೊ ಕಸ್ಟಮರ್ಸ್ ಬೆಳೀತಿದ್ದಾರೆ. ನ್ಯೂ ಲೋನ್ಸು ನಂಬರ್ ಆಫ್ ನ್ಯೂ ಲೋನ್ಸು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 14.7 ಹತ್ರ ಇಂಪ್ರೂವ್ ಆಗಿದೆ. ಬಟ್ Q3 ಅನ್ನೋದು ಇವರಿಗೆ ಆಪರೇಷನ್ ಆಗಿ ತುಂಬ ಸ್ಟ್ರಾಂಗ್ ಕ್ವಾರ್ಟರ್. ಆ ಥರ ನೋಡಿದ್ರೆ ಈ 14.7% ಗ್ರೋತನು ರೀಸೆಂಟ್ ಕ್ವಾರ್ಟರ್ಸಲ್ಲಿ ಬರ್ತಿರೋಂಥ ಗ್ರೋತ್ಗಂದ್ರೂ ದೊಡ್ಡ ಗ್ರೋತ್ ಏನೂ ಅಲ್ಲ. ಬಟ್ ಸ್ಟಿಲ್ ಇದು ನೆಗೆಟಿವ್ ಅಲ್ಲ. ಆದರೆ ಇನ್ನೂ ಇವರು ಆವ್ರೇಜ್ ಟಿಕೆಟ್ ಸೈಜ್ ನೋಡಿದ್ರೆ ಡಿಪಾಸಿಟ್ಸ್ ಮೂಮೆಂಟಮ್ ಆದರೂ ಲಿಕ್ವಿಡಿಟಿ ಬ್ಯಾಲೆನ್ಸ್ ಶೀಟ್ ಆದರೂ ಇಂಪ್ರೂವ್ ಆಗಿದೆ. ಬಟ್ ಎಲ್ಲ ಚೆನ್ನಾಗಿದ್ದರೆ ನೆಗೆಟಿವ್ ಎಲ್ಲಿದೆ? ಒಂದೇ ಒಂದು ಫ್ಯಾಕ್ಟರ್ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ 5% ಹತ್ರ ಇಂಪ್ರೂವ್ ಆಗ್ತಾ ಇದ್ರು. ಇದು ಲಾಸ್ಟ್ 10 years ಸಂಬಂಧಿಸಿರೋ ಗ್ರೋತ್ ಲೆವೆಲ್ಸ್ ನೋಡಿದಾಗ ಇದು ಲೋ ಆಗಿರ್ತಾ ಇರೋದು. ಮೀನ್ಸ್ ಗ್ರೋ ಆಗಿದೆ ಬಿಸ್ನೆಸ್, ಬಟ್ ಪ್ರೀವಿಯಸ್ಲಿ ಇರೋವಂಥ ಗ್ರೋತು ಈಗ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. AUM ರಿಲೇಟೆಡ್ ಆಗಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಇದೊಂದು ಫ್ಯಾಕ್ಟರು ಇವರ ಎಂಟೈರ್ ನಂಬರ್ಸ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಈ ರಿಸಲ್ಟ್ಸ್ ಆದಮೇಲೆ CLS ಅವರು ಸೆಲ್ ಕಾಲ್ನ ಮೇಂಟೈನ್ ಮಾಡ್ತಾ, ಈವನ್ ಜೆಫ್ರೀಸ್ ಅವರು ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸು ಸ್ಟಾಕ್ ರಿಲೇಟೆಡ್ ಆಗಿ ಮಾಡ್ತಾ ಇರೋದು ಇವತ್ತು ಸ್ಟಾಕ್ ಫಾಲ್ ಬ್ಯಾಕ್ ಇರೋವಂಥ ಇಂಪಾರ್ಟೆಂಟ್ ರೀಸನ್. ಓವರಾಲ್ ಎಂಟೈರ್ ನಂಬರ್ಸ್ನಲ್ಲಿ ಇಂಪಾರ್ಟೆಂಟ್ ನೆಗೆಟಿವ್ ಥಿಂಗ್ಸು ಇವರ AUM ಗ್ರೋತ್ ಅಂತೂ ಇದೆ, ಬಟ್ ಅದು ಪ್ರೀವಿಯಸ್ ಇಯರ್ಸ್ಗಂದ್ರೂ ಲೋ ಲೆವೆಲಲ್ಲಿದೆ. ಇದಾದಮೇಲೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಕೊಡ್ತಿರೋಂಥ ಸೆಲ್ ಕಾಲ್ಸನ್ನು ಸ್ಟಾಕ್ ಫಾಲ್ಗೆ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟು IRB ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. IRB ಇನ್ಫ್ರಾ ಅವರು ಸ್ಟಾಕ್ ಸ್ಪ್ಲಿಟ್ಸ್ನ ಅನೌನ್ಸ್ ಮಾಡಿದ್ದಾರೆ. 1:10 ಯಾರಾದರೂ ಒಂದು ಸ್ಟಾಕ್ನ ಹೋಲ್ಡ್ ಮಾಡ್ತಿದ್ರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಒಂದು ಸ್ಟಾಕು 10 ಸ್ಟಾಕ್ಸ್ ಆಗಿ ಚೇಂಜ್ ಆಗುತ್ತೆ. ಅಂಡ್ ಪ್ಯಾರಲಲ್ ಆಗಿ ಸ್ಟಾಕ್ ಪ್ರೈಸನ್ನು 10 ಡಿವೈಡ್ ಆಗುತ್ತೆ. ಅಂಡ್ ಸ್ಟಾಕ್ ಸ್ಪ್ಲಿಟ್ ಆದಮೇಲೂ ಸ್ಟಾಕ್ ಇವತ್ತು ಡೌನ್ ಆಗ್ತಿದೆ ಅಲ್ವಾ, ನಿಯರ್ಲಿ 4% ನೆಗೆಟಿವ್ನಲ್ಲಿ ಎಂಡ್ ಆಗಿದೆ. ಅಂಡ್ ಈ ಎಂಟೈರ್ ಸ್ಟಾಕ್ ಸ್ಪ್ಲಿಟ್ನ ಫೆಬ್ರವರಿ ಎಂಡಿಂಗ್ ಒಳಗೆ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಥರ ಮ್ಯಾನೇಜ್ಮೆಂಟು ಅಪ್ಡೇಟ್ ಮಾಡ್ತಿದೆ. ಫ್ರೆಂಡ್ಸ್, ಕ್ರೂಡ್ ಆಯಿಲ್ ಪ್ರೈಸಸ್ ಈಗ ರೀಸೆಂಟ್ ಟೈಮ್ಸಲ್ಲಿ ಭಾರಿ ಮೊತ್ತದಲ್ಲಿ ಫಾಲ್ ಆಗ್ತಿದೆ ಅಲ್ವಾ. ಈ ಥರ ಕ್ರೂಡ್ ಆಯಿಲ್ ಕಮ್ಮಿ ಆಗ್ತಾ ಇದ್ರೆ ಯಾವ್ಯಾವ ಕಂಪ್ನೀಸ್ಗೆ ನಾವು ಪಾಸಿಟಿವ್ ಆಗಿರುತ್ತೆ ಇದು ಫಸ್ಟ್ ಮಾತಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆರ್ಡರ್ ವೈಸ್ ಗಮನಿಸ್ತಾ ಇದ್ರೆ OMCಸ್ಗೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ಗೆ ಇದು ಪಾಸಿಟಿವ್. ಕ್ರೂಡ್ ಆಯಿಲ್ ಪ್ರೈಸ್ ಫಾಲ್ ಆಗೋಕ್ಕೆ ಲೈಕ್ HPCLಗಾದರೂ BPCLಗಾದರೂ ಇವರಿಗೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಇನ್ಫ್ಯಾಕ್ಟ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಇರೋ ಕಾರಣವಾಗಿ ಇವರು ತುಂಬ ಭಾರಿ ಮೊತ್ತದಲ್ಲಿ ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಅಪ್ಕಮಿಂಗ್ ಕ್ವಾರ್ಟರ್ಸು ಈ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಕ್ರೂಡ್ ಆಯಿಲ್ ಫಾಲ್ ಕಾರಣವಾಗಿ ಬೆಟರಾಗಿ ಪೋಸ್ಟ್ ಮಾಡ್ಬೋದು ಅಂತ. ಅದರಿಂದ OMCಸ್ಗೆ ಪಾಸಿಟಿವ್, ಪೇಂಟ್ ಕಂಪನೀಸ್ಗೆ ಪಾಸಿಟಿವ್, ಟೈರ್ ಕಂಪನೀಸ್ಗೆ ಪಾಸಿಟಿವ್, ಅಂಡ್ ಈವನ್ ಏವಿಯೇಷನ್ಸ್ ಲೈಕ್ ಈ ಫ್ಲೈಟ್ ಕಂಪನೀಸ್ಗೂ ಪಾಸಿಟಿವ್. ಇದರಲ್ಲಿ ನಾನಿವತ್ತು ಒಂದು ಸೆಕ್ಟರ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದ್ರೆ ಇವರಿಗೆ ಪಾಸಿಟಿವ್. ಇವತ್ತು ಭಾರಿ ಮೊತ್ತದಲ್ಲಿ ಬೆಳೆದಿರೋ ಸ್ಟಾಕ್ಸ್ ನೋಡಿದ್ರೆ ಟೈರ್ ಸೆಕ್ಟರ್ಸ್ನ ಗಮನಿಸಿ. MRF, ಬಾಲಕೃಷ್ಣ ಇಂಡಸ್ಟ್ರೀಸ್, ಅಪೋಲೋ ಟೈರ್ಸ್, ಸಿಯಟ್, JK ಟೈರ್ಸ್ ಇವೆಲ್ಲ ಇಷ್ಟೊಂದು ಮೂವ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಇದಕ್ಕೆ ಮುಂಚೆ ನಾವು ಅನ್ಕೊಂಡಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಿರೋ ಕಾರಣವಾಗಿ ಇವರಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ. ಇವರಿಗೆ ಎಷ್ಟು ಅಡ್ವಾಂಟೇಜ್ ಇರುತ್ತೆ ಈ ಡೇಟಾನ ಸ್ವಲ್ಪ ಗಮನಿಸಿ. ಎಂಟೈರ್ ಟೈರ್ ಸೆಕ್ಟರ್ಸ್ ರಿಲೇಟೆಡ್ ಆಗಿ ಅನಾಲಿಸಿಸ್ ಮಾಡೋರಿಗೆ ಒಳ್ಳೆ ಎಡ್ಜ್ ಕೊಡುತ್ತೆ. ಟೈರ್ ಕಂಪನೀಸ್ ಖರ್ಚು ಮಾಡುವಂಥ ರಾ ಮೆಟೀರಿಯಲ್ ಕಾಸ್ಟ್ನಲ್ಲಿ ಕ್ರೂಡ್ ಆಯಿಲ್ಗೆ ಅಂಡ್ ನ್ಯಾಚುರಲ್ ರಬ್ಬರ್ಗೆ ಇವರು ಖರ್ಚು ಮಾಡೋದು ಕಾಸ್ಟು 70% ಇರುತ್ತೆ. ಸೊ ಕೇವಲ ಈ 2 ಪ್ರಾಡಕ್ಟ್ ಪ್ರೈಸಸ್ ಬೆಳೀತಾ ಇದ್ರೆ ಟೈರ್ ಕಂಪನೀಸ್ಗೆ 70% ಮೇಲೆ ಇದು ಖರ್ಚು ಮಾಡ್ತಾ ಇರ್ತಾರಲ್ವಾ. ಅದರಿಂದ ರಾ ಮೆಟೀರಿಯಲ್ ಕಾಸ್ಟು ಸಡನ್ ಆಗಿ ಬೆಳೆದು ಹೋಗುತ್ತೆ. ಇನ್ನು ಇದನ್ನು ಡಿವೈಡ್ ಮಾಡಬೇಕಂತ ಅನ್ಕೊಂಡ್ರೆ ಕ್ರೂಡ್ ಆಯಿಲ್ ಡೆರಿವೇಟ್ ಆಗಿರುವಂಥ ಕಾರ್ಬನ್ ಬ್ಲ್ಯಾಕ್ ಹಾಗೆ NTCF ರಿಲೇಟೆಡ್ ಆಗಿ ಕಾರ್ಬನ್ ಬ್ಲ್ಯಾಕ್ ರಿಲೇಟೆಡ್ ಆಗಿ 14%, NTCF ರಿಲೇಟೆಡ್ ಆಗಿ 12% ಇವರ ರಾ ಮೆಟೀರಿಯಲ್ ಕಾಸ್ಟ್ ಇರ್ತಾ ಇದ್ರೆ ನ್ಯಾಚುರಲ್ ರಬ್ಬರ್ ರಿಲೇಟೆಡ್ ಆಗಿ ಇವರ ಆಪರೇಷನಲ್ ಕಾಸ್ಟ್ ನಿಯರ್ಲಿ 50% ವರೆಗೂ ಇರುತ್ತೆ. ಸೊ ಜಾಸ್ತಿ ಪರ್ಸೆಂಟೇಜ್ ಹೋಗೋದು ನ್ಯಾಚುರಲ್ ರಬ್ಬರ್ಗೆ ನಿಯರ್ಲಿ 50%, ಬಟ್ ರಿಮೈನಿಂಗ್ 20 to 30% ಆಫ್ ದಿ ಕಾಸ್ಟ್ ಕ್ರೂಡ್ ಆಯಿಲ್ ಡೆರಿವೇಟಿವ್ಸ್ ಮೇಲೆ ಇರುತ್ತೆ.
ಅದರಿಂದ ನ್ಯಾಚುರಲ್ ರಬ್ಬರ್ ಪ್ರೈಸಸ್ಸು ಅಂಡ್ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇದ್ರೆ ಟೈರ್ ಕಂಪನೀಸ್ಗೆ ನೆಗೆಟಿವ್ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಮತ್ತೆ ರಬ್ಬರ್ ಪ್ರೈಸಸ್ ಹೇಗಿದೆ ಈಗ ಫ್ರೆಂಡ್ಸ್? ರಬ್ಬರ್ ಪ್ರೈಸಸ್ ಹೈಸ್ ಇಂದ ನಿಯರ್ಲಿ 24% ಹತ್ರ ಕರೆಕ್ಟ್ ಆಗಿದೆ. ಅಂಡ್ ಕ್ರೂಡ್ ಆಯಿಲ್ ಪ್ರೈಸಸ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ 10% ಅಂಡ್ ಜೂನ್ ಹೈಸ್ ಇಂದ 40% ವರೆಗೂ ಕ್ರೂಡ್ ಆಯಿಲ್ ಪ್ರೈಸಸ್ ನಲ್ಲಿ ಫಾಲ್ ಆಗಿದೆ. ಅದರಿಂದ ಇತರ ಕ್ರೂಡ್ ಆಯಿಲ್ ಪ್ರೈಸಸ್ ನಲ್ಲಿ ಫಾಲ್ ಆಗ್ತಾ ಇದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಅಂಡ್ ಈ ಪೇಂಟ್ ಕಂಪನೀಸ್ಗೆ, ಟೈರ್ ಕಂಪನೀಸ್ಗೆ ಅಂಡ್ ಏವಿಯೇಷನ್ ಕಂಪನೀಸ್ಗೆ ನಾವು ಪಾಸಿಟಿವ್ ಆಗಿ ನೋಡಬೇಕು. ಬಿಕಾಸ್ ಇವರ ರಾ ಮೆಟೀರಿಯಲ್ಸ್ ಕಾಸ್ಟು ಕಮ್ಮಿ ಆಗ್ತಾ ಇದ್ರೆ ಇವರ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಅಂಡ್ ಇವರ ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡುತ್ತೆ. ಫ್ರೆಂಡ್ಸ್, ಫಾರ್ಮಾ ಸ್ಪೇಸು 2022ನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಲ್ವಾ? ಮತ್ತು ಈಗ 2023ನಲ್ಲಿ ಬೆಟರ್ ಪರ್ಫಾರ್ಮ್ ಮಾಡುತ್ತಾ ಅಂದರೆ ಇದರ ರಿಲೇಟೆಡ್ ಆಗಿ ಬೆನ್ಸ್ಟೈನ್ ಅವರು ಹಾಗೆ IIFL ಅವರು ಅವರ ವ್ಯೂನ ಶೇರ್ ಮಾಡ್ತಿದ್ದಾರೆ. ಇವರಿಬ್ಬರೂ ಕಂಬೈಂಡ್ ಆಗಿ ಹೇಳ್ತಿರೋದು US ರಿಲೇಟೆಡ್ ಆಗಿ ಫೋಕಸ್ ಮಾಡುವಂಥ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗೆ ಸ್ಟಿಲ್ ಇನ್ನೂ ಫರ್ದರ್ ಆಗಿ ಪೇನ್ ಕ್ರಿಯೇಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ, ಮಾರ್ಜಿನ್ಸ್ ಇನ್ನೂ ಎರೋಷನ್ ತಗೊಳ್ಳೋದಕ್ಕೆ US ರಿಲೇಟೆಡ್ ಆಗಿ ಫೋಕಸ್ ಮಾಡ್ತಿರೋಂಥ ಸ್ಟಾಕ್ಸ್ಗೆ ಇಂಪ್ಯಾಕ್ಟ್ ಇರುತ್ತಂತ. ಬಟ್ ಇಂಡಿಯನ್ ಫಾರ್ಮುಲೇಷನ್ ಬಿಸ್ನೆಸ್ ಆರ್ ಇಂಡಿಯನ್ ಬಿಸ್ನೆಸ್ ರಿಲೇಟೆಡ್ ಆಗಿ ಫಾರ್ಮಾ ಬಿಸ್ನೆಸ್ ರಿಲೇಟೆಡ್ ಆಗಿ ಫೋಕಸ್ ಮಾಡೋ ಕಂಪನೀಸ್ಗೆ ಎಡ್ಜ್ ಇರುತ್ತಂತ ಭಾವಿಸ್ತಾ ಬೆನ್ಸ್ಟೈನ್ ಅವರು ಸಿಪ್ಲಾ, ಸನ್ಫಾರ್ಮಾ, ಗ್ರ್ಯಾಂಡ್ ಫಾರ್ಮಾನ ಟಾಪಿಕ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ರೆ IIFL ಅವರು ಸನ್ಫಾರ್ಮಾ, JP ಕೆಮಿಕಲ್ಸ್ ಅಂಡ್ ಟೊರೊಂಟೊ ಫಾರ್ಮಾನ ಟಾಪಿಕ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇವರಿಬ್ಬರಿಗೂ ಸಿಮಿಲರ್ ಆಗಿ ಕಾಣಿಸ್ತಾರೆ ಅಂತ ಒಂದೇ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಸನ್ಫಾರ್ಮಾ. ನೆಕ್ಸ್ಟು M&M ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ಜ್ಞಾಪಕ ಇದ್ದರೆ ಸೆಪ್ಟೆಂಬರ್ 2022ನಲ್ಲಿ M&M ಅವರು ಅಪಾಯಿಂಟ್ ಮಾಡ್ಕೊಂಡಿರೋಂಥ ಒಂದು ಥರ್ಡ್ ಪಾರ್ಟಿ ರಿಕವರಿ ಏಜೆಂಟು ರಿಕವರಿ ಪ್ರಾಸೆಸ್ನಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್ ಅವರ ಲೈಫ್ ಹೋಗೋ ಥರ ನಡೆದಿರುವಂಥ ಇವೆಂಟ್ ಕಾರಣವಾಗಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರ ರಿಕವರಿ ಪ್ರಾಸೆಸ್ನ RBI ಅವರು ಟೆಂಪ್ರವರಿ ಸ್ಟಾಪ್ ಮಾಡಿದರು. ಆದರೆ ಅದಾದಮೇಲೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರು ಫೈನಾನ್ಷಿಯಲ್ ಸರ್ವಿಸ್ ಅವರು ನಾವು ತುಂಬ ಚೇಂಜಸ್ ಮಾಡಿದ್ವಿ, ಥರ್ಡ್ ಪಾರ್ಟಿ ಪರ್ಸನ್ ಇಟ್ಟು ರಿಕವರಿ ಮಾಡಬೇಕಂತ ಅಂದ್ಕೊಂಡಾಗ ಈ ಸಲ ಸ್ಟ್ರಾಂಗ್ ರೂಲ್ಸ್ನ ಫಾಲೋ ಆಗ್ತೀವಿ, ಟೋಟಲ್ ಡೈನಮಿಕ್ಸ್ ಎಲ್ಲಾದ್ರೂ ಚೇಂಜ್ ಮಾಡ್ತಿದ್ವಿ ಈ ರಿಕವರಿ ಪ್ರಾಸೆಸ್ನಲ್ಲಿ ಅಂತ RBI ಅವ್ರನ್ನ ಅಪ್ರೋಚ್ ಆಗ್ತಾ ಇರೋದು. RBI ಅವರು ಟೆಂಪ್ರವರ್ಲಿ ವಿಧಿಸಿರುವಂಥ ಬ್ಯಾನ್ನ ಲಿಫ್ಟ್ ಮಾಡಿರೋ ಥರ ಈ ಥರ ರಿಕವರಿ ಪ್ರಾಸೆಸ್ ರಿಲೇಟೆಡ್ ಆಗಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಮ್ಯಾರ್ಕೋ ಅವರು ನಂಬರ್ಸ್ ಅಂತೂ ಪೋಸ್ಟ್ ಮಾಡಿದ್ದಾರೆ. ಅವು ಕ್ಲಿಯರ್ ಆಗಿ ಪ್ರೀವಿಯಸ್ ಟೈಮಲ್ಲಿ ಅವ್ರು ಏನೇ ಹೇಳಿದ್ದಾರಲ್ವಾ, ಸೆಕೆಂಡ್ ಹಾಫಲ್ಲಿ ಯಾವ ಥರ ಬಿಸ್ನೆಸ್ ಗ್ರೋತ್ ಇರುತ್ತೆ ಅಂತ ಹೇಳಿದಾರಲ್ವಾ, ಅದೇ ಥರ ಗ್ರೋತೆ ಕಾಣಿಸಿದೆ. ರೆವೆನ್ಯೂಸ್ ರಿಲೇಟೆಡ್ ಆಗಿ ಲೋ ಸಿಂಗಲ್ ಗ್ರೋತು, ಮಾರ್ಜಿನ್ಸ್ ಇಂಪ್ರೂವ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ. ಸೊ ಇದಕ್ಕೆ ಕಾರಣವಾಗಿ ಆಪರೇಟಿಂಗ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಇದು ಪಾಸಿಟಿವ್ ಸೈಡ್ ಇನ್ನೂ ಬೆಟರ್ ಆಗಿರುತ್ತಂತ. ಅಂಡ್ ಪ್ಯಾರಾಶೂಟ್ ರಿಲೇಟೆಡ್ ಆಗಿನೂ ಲೋ ಸಿಂಗಲ್ ಡಿಜಿಟ್ ಗ್ರೋತ್ ಕಾಣಿಸಿದೆ. ಸಫೋಲೋ ರಿಲೇಟೆಡ್ ಆಗಿ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಡಬಲ್ ಡಿಜಿಟ್ ಗ್ರೋತ್ ಹತ್ರ ಇದೆ. ಬಟ್ ವ್ಯಾಲ್ಯೂ ಆ್ಯಡೆಡ್ ಹೇರ್ ಆಯಿಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ದೊಡ್ಡದಾಗಿ ಗ್ರೋತ್ ಕಾಣಿಸ್ತಿಲ್ಲ. ರೂರಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಸ್ವಲ್ಪ ವೀಕ್ನೆಸ್ ಅಂಡ್ ಅರ್ಬನ್ ಸೆಗ್ಮೆಂಟಲ್ಲಿ ಬೆಟರ್ ಬಿಸ್ನೆಸ್ ಇಲ್ದಿರೋ ಥರ ಕಾಣಿಸ್ತಾ ಇದೆ ಅಂತ ಮೆನ್ಷನ್ ಮಾಡ್ತಾ ಓವರ್ ಆಲ್ ನಂಬರ್ಸು ಪ್ರೀವಿಯಸ್ಲಿ ಇವರು ಏನು ಹೇಳಿದಾರಲ್ವಾ ಇನ್ಲೈನೇ ಇವರು ಪೋಸ್ಟ್ ಮಾಡ್ತಾ ಇರೋದು. ಸ್ಟಾಕ್ ನಿಯರ್ ಟು 2% ಗ್ರೀನ್ನಲ್ಲಿ ಎಂಡ್ ಆಗಿದೆ. ಫ್ರೆಂಡ್ಸ್, ಕೊನೆಯದಾಗಿ RBI ಬ್ಯಾಂಕ್ ಇಲ್ಲಿವರೆಗೂ ಪೋಸ್ಟ್ ಮಾಡಿರೋಂಥ ಬ್ಯಾಂಕಿಂಗ್ ನಂಬರ್ಸ್ ಎಲ್ಲದರಲ್ಲೂ RBI ಬ್ಯಾಂಕ್ ಅವರು ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಬಿಸ್ನೆಸ್ ಅಪ್ಡೇಟ್ ಮಾತಾಡ್ಕೊಂಡ್ರೆ ಅಸೆಟ್ ಕ್ವಾಲಿಟಿನಲ್ಲ, ಓನ್ಲಿ ಬಿಸ್ನೆಸ್ ಅಪ್ಡೇಟ್ ಪರವಾಗಿ ನೋಡಿದ್ರೆ ಇವರು ಒಳ್ಳೆ ಡೇಟಾನೇ ಪೋಸ್ಟ್ ಮಾಡಿದ್ದಾರೆ. ಬಟ್ ಸ್ಟಾಕ್ ದೊಡ್ಡದಾಗಿ ಮೂವ್ ಆಗಿಲ್ಲ, 3.5% ಮೂವ್ ಆಗಿದೆ. ಇವರ ಡಿಪಾಸಿಟ್ಸು 3% ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಮೂವ್ ಆಗಿದೆ, ಅಪ್ಸೈಡ್ ವಿಚ್ ಈಸ್ 3 quarters ಬೆಸ್ಟ್. ಬಟ್ ಲೋನ್ ಗ್ರೋತು 5.8% ಗ್ರೋತ್ ಆಗಿದೆ, ವಿಚ್ ಈಸ್ 15 quarters ಬೆಸ್ಟ್. ರಿಯಲ್ ಮಾರ್ಕೆಟ್ ಶೇರು ಗೇನ್ ಆಗ್ತಿದೆ ಅಂಡ್ ಕ್ರೆಡಿಟ್ ಡಿಪಾಸಿಟ್ ರೇಷಿಯೋನು ಇಂಪ್ರೂವ್ ಆಗ್ತಿದೆ. ಅದರಿಂದ ಇವರ ನೆಕ್ಸ್ಟ್ ರಿಸಲ್ಟ್ಸು ನಾವು ನೆಟ್ ಇಂಟ್ರೆಸ್ಟಿಂಗ್ ಮಾರ್ಜಿನ್ಸು ಇಂಪ್ರೂವ್ಮೆಂಟ್ನ ಎಕ್ಸ್ಪೋರ್ಟ್ ಮಾಡಬಹುದು. ಕಾಸಾ 36.6% ಹತ್ರ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ಗೆ ಅಂದರೆ ಬೆಟರ್ ಅಂಡ್ ಆಲ್ ಟೈಮ್ ಬೆಸ್ಟ್ ಕಾಸಾ ಅಂತ ರಿಪೋರ್ಟ್ ಮಾಡ್ತಾ ಇರೋದು. ಓನ್ಲಿ ಇನ್ ಟರ್ಮ್ಸ್ ಆಫ್ ಪ್ಯೂರ್ ಬಿಸ್ನೆಸ್ ಡೇಟಾ ಅಂತೂ RBI ಬ್ಯಾಂಕ್ ಅವರು ಪೋಸ್ಟ್ ಮಾಡಿರೋದು ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,950 ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂಡ್ ರೆಸಿಸ್ಟೆಂಟು 18,020 ಅಂಡ್ ಅದರ ಅಬೋವ್ 18,090. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 42,230 ಅಂಡ್ ಅಬೋವ್ 42,890. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಸ್ಟಿಲ್ ನಾನಂತೂ ಪರ್ಸನಲಿ ಗಮನಿಸ್ತಾ ಇರೋಂಥ ರೇಂಜು 17,800 to 18,500. ಬಟ್ ಇಫ್ ಇನ್ ಕೇಸ್ ಅಪ್ಕಮಿಂಗ್ ಟೈಮ್ಸಲ್ಲೂ ಮಾರ್ಕೆಟು 17,950 ಬಿಲೋ 18,000 ಬಿಲೋನೇ ಕಾನ್ಫಿಡೆಂಟ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ದರೆ ದೆನ್ ಮೇ ಬಿ ನಾವು 17,500 ಪುಟ್ ಆಪ್ಷನ್ ಡೌನ್ ಸೈಡ್ಗೆ ಶಿಫ್ಟ್ ಆಗಬಹುದು. ಬಟ್ ಆಸ್ ಆಫ್ ನೌ 18,300 ಅಬೋವ್ ಬ್ರೇಕ್ ಆಗದೆ ಇರೋವರೆಗೂ 18,500ನ 18,000 ಬಿಲೋ ಮಾರ್ಕೆಟ್ ಕ್ಲೋಸ್ ಆಗಿ ಸ್ಟೆಬಿಲೈಸ್ ಆಗದೆ ಇರೋವರೆಗೂ 17,800 ಈ ರೇಂಜ್ನೇ ಇಡಬೇಕಂತ ಅನ್ಕೊಂತಿದ್ದೀನಿ. ಆ್ಯಂಡ್ ಈವನ್ ಮಂತ್ಲಿ ಎಕ್ಸ್ಪೈರಿನಲ್ಲೂ ಒಂದು ಬಿಗ್ ವೇನಲ್ಲಿ ಅನ್ವೈಂಡಿಂಗು 18,000 ಪುಟ್ ಕಾಂಟ್ರಾಕ್ಟ್ಸ್ ಹತ್ರ ಕಾಣಿಸ್ತಾ ಇಲ್ಲ. ಅಡಿಷನ್ ಆಗಂತೂ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ, ಆದರೆ ಅನ್ವೈಂಡಿಂಗ್ ಬಿಗ್ ವೇನಲ್ಲಿ ಕಾಣಿಸ್ತಾ ಇಲ್ಲ.
ಬಟ್ ಇನ್ನೊಂದು ಟ್ರೇಡಿಂಗ್ ಸೆಷನ್ ಮೇ ಬಿ 18,000 ಬಿಲೋ ಮಾರ್ಕೆಟ್ ಏನಾದರೂ ಕ್ಲೋಸ್ ಆಗ್ತಾ ಇದ್ರೆ ಆವಾಗ ನಾವು ಅನ್ವೈಂಡಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಆಸ್ ಆಫ್ ನೌ 17,800 ಬಿಲೋ ಸಪೋರ್ಟ್ ಆಗಿ ಅಬೋವ್ ರಿಸ್ಕ್ ತಗೋಬೇಕಂತ ಅನ್ಕೊಳ್ಳೋರು 18,300 ನೋಡಬಹುದು. ಬಟ್ ನಾನಂತೂ 18,500 ಥರನೇ ಮಾರ್ಕೆಟ್ ರಿಲೇಟೆಡ್ ಆಗಿ ರೆಸಿಸ್ಟೆಂಟ್ನ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.